ಅಂತ ತಿಳ್ಕೊಂಡು ಪ್ರೀತಿಯಿಂದ ಕರಿಬೇಕು. ಅಪ್ಪಗ ಅಪ್ಪ ಅಂತ ಪ್ರೀತಿಯಿಂದ ಕರಿಬೇಕು. ಅಜ್ಜ ಅಜ್ಜಿನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಮತ ಪಂಥ ಇರಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿಯಿಂದ ಮಾತಾಡಿಸಿದ್ರೆ ಆ ಬಾಯಿಗೆ ಒಂದು ಬೆಲೆ ಬರ್ತದ. ಒಳ್ಳೆಯ ಮಾತುಗಳಿಂದ ಬಾಯಿಗೆ ಬೆಲೆ ಬರ್ತದ ಹೊರತು ಕಟು ಮಾತುಗಳಿಂದ ಈ ಬಾಯಿಗೆ ಬೆಲೆ ಬರೋದಿಲ್ಲ. ಕೇವಲ ಪರರ ನಿಂದೆಯನ್ನ ಮಾಡಿ 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 ಬಾಯಿ ಅಪವಿತ್ರ ಆಗ್ಯದ. ಬಾಯಿನೂ ಕೂಡ ತಿನ್ನಬೇಕು ಹೋಗ್ಬೇಡ. ಬಾಯಿನೂ ಕೂಡ ಬಿಡ್ತು, ಬಾಯಿ ಮುಟ್ಲಿಲ್ಲ ನದಿ. ಇನ್ನು ಕಣ್ಣು ಏನು ಪಾಪ ಮಾಡಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಕಣ್ಣು ತಿನ್ನಾಕ ಬರ್ತದ. ಮತ್ತೆ ಹೇಳ್ತದ ನೇತ್ರೆ ಸಾಧು ವಿಲೋಕನೇನ ರಹಿತೆ. ಕಣ್ಣಿನಿಂದ ಯಾವಾಗಲೂ ಒಳ್ಳೆಯದನ್ನು ನೋಡಿಲ್ಲ, ಮಹಾತ್ಮರನ್ನು ನೋಡಿಲ್ಲ, ಬಡಬಗ್ಗರನ್ನು ಅಂತಃಕರಣದಿಂದ ನೋಡಿಲ್ಲ. ಕೇವಲ ಪರಧನ ನೋಡ್ಯದ, ಪರಸ್ತ್ರೀಯರನ್ನು ನೋಡ್ಯದ, ಕೆಟ್ಟದ್ದನ್ನೇ ನೋಡಿದ ಆ ಕಣ್ಣ. ಹೀಗಾಗಿ ಕಣ್ಣು ಕೂಡ ಅಪವಿತ್ರ ಆಗ್ಯದ. ಕಣ್ಣು ಕೂಡ ತಿನ್ನಾಕ ಹೋಗಬೇಡ. ನೇತ್ರೆ ಸಾಧುವಿ ಲೋಕನೇಕ ರಹಿತೆ. ಕೈ ಪಾಪ ಮಾಡ್ಯದ, ಬಾಯಿ ಪಾಪ ಮಾಡ್ಯದ, ಕಣ್ಣು ಕೂಡ ಪಾಪ ಮಾಡ್ಯದ. ಇನ್ನು ಕಾಲರ ತಿನ್ಬೇಕು ಅಂತ ಹೋಗ್ತದ. ಮತ್ತೆ ಹೇಳ್ತದ ಮೇಲೆ ಕುಳಿತಿರ್ತಕ್ಕಂಥ ಪಕ್ಷಿ ಪಾದೋನ ತೀರ್ಥಂಗತೋ. ಆ ಕಾಲುಗಳು ಒಂದು ದಿವಸ ಒಳ್ಳೆಯದ ಕಾರ್ಯದ ಸಲುವಾಗಿ ಹೋಗೇ ಇಲ್ಲ. ಅವು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲ, ಮಹಾತ್ಮರ ಮಠ ಮಂದಿರಕ್ಕೆ ಹೋಗಿಲ್ಲ, ಪುಣ್ಯ ಕ್ಷೇತ್ರಗಳಿಗೆ ಹೋಗಿಲ್ಲ. ಎಲ್ಲಿ ಹೋಗಬಾರ್ದಾಗಿತ್ತು ಅಲ್ಲೇ ಹೋಗಿ 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 ಆ ಕಾಲು ಕೂಡ ಅಪವಿತ್ರ ಆಗ್ಯದ. ಕಾಲು ತಿನ್ನಾಕು ಹೋಗಬೇಡ. ಪಾದೋನ ತೀರ್ಥಂಗತವು. ಇನ್ನು ಹೊಟ್ಟಿನಾದ್ರೂ ಕೂಡ ತಿನ್ನಬೇಕು ಅಂತ ಬರ್ತದ. ಮತ್ತೆ ಹೇಳ್ತದ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಉದರಂ. ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಅನ್ನವನ್ನೇ ತಿಂದು ಆ ಹೊಟ್ಟೆಯೂ ಕೂಡ ಪಾಪಿಷ್ಟ ಆಗ್ಯದ. ಅದಕ್ಕೆ ಹೊಟ್ಟಿನೂ ಕೂಡ ತಿನ್ನಬೇಡ. ಹಾಗಾದ್ರೆ ಏನು ತಿನ್ನಬೇಕು ಅಂತ ತಿಳ್ಕೊಂಡು ಮಸ್ತಕ ಯಾವ ಪಾಪ ಮಾಡಕ್ಕೆ ಸಾಧ್ಯ ಇಲ್ಲ, ತಲೆಯಾದ್ರೂ ತಿನ್ನಬೇಕು ಅಂತ ಹೇಳಿ ಬಂದಾಗ ಹೇಳ್ತದ ಗರ್ವೇನ ತುಂಗಂ ಶಿರಃ. ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಯಾರೇ ಇರಲಿ, ಈ ಮಸ್ತಕಕ್ಕೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದ್ರ ಎಲ್ಲಿ ಗುರುಗಳದಾರ, ಎಲ್ಲಿ ಹಿರಿಯರದಾರ, ಎಲ್ಲಿ ಹಳೆದಿರ್ತಕ್ಕಂಥ ತಂದೆ ತಾಯಿಯಂದ್ರದಾರ, ಎಲ್ಲಿ ಮಹಾತ್ಮರದಾರ, ಇಂಥ ಶಿವಯೋಗಿಗಳ ಪಾದಕ್ಕ ಯಾವಾಗ ಈ ಮಸ್ತಕ ಸ್ಪರ್ಶ ಆಗ್ತದ ಆವಾಗ ಇದಕ್ಕೆ ಕಿಮ್ಮತ್ತು ಬರ್ತೈತೆ ಹೊರತು ಅಹಂಕಾರದಿಂದ ಇದಕ್ಕೆ ಕಿಮ್ಮತ್ತು ಬರುವುದಿಲ್ಲ. ಬೆಲೆ ಬಾಳ್ತಕ್ಕಂಥ ಟೊಪ್ಪಿಗೆ ಹಾಕೊಳ್ಳೋದ್ರಿಂದ ಇದಕ್ಕೆ ಕಿಮ್ಮತ್ತು ಬರೋದಿಲ್ಲ. ಬೆಲೆ ಬಾಳ್ತಕ್ಕಂಥ ಪೇಟ ಸುತ್ತಕೊಳ್ಳೋದ್ರಿಂದ ಇದಕ್ಕೆ ಕಿಮ್ಮತ್ತು ಬರೋದಿಲ್ಲ. ಬೆಳ್ಳಿ ಎಲ್ಲ ರತ್ನ ಖಚಿತವಾಗಿರ್ತಕ್ಕಂಥ ಬಂಗಾರದ ಕಿರೀಟ ಹಾಕೊಂಡಾಗೂ ಕೂಡ ಈ ತಲೆಗೆ ಕಿಮ್ಮತ್ತು ಬರುವುದಿಲ್ಲ. ಇದಕ್ಕೆ ಕಿಮ್ಮತ್ತು ಯಾವಾಗ ಬರ್ತದ ಅಂತಂದ್ರ ಜ್ಞಾನದಿಂದ ಕಿಮ್ಮತ್ತು ಬರ್ತದ. ಇದಕ್ಕೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದ್ರ ಮಹಾತ್ಮರ ಪಾದ ಸ್ಪರ್ಶ ಈ ಮಸ್ತಕಕ್ಕೆ ಆತು ಅಂತಂದ್ರೆ ಕಿಮ್ಮತ್ತು ಬರ್ತದ. ಇಂಥ ಒಂದು ಪುಣ್ಯ ಕೆಲಸವೂ ಕೂಡ ಈ ಶರೀರ ಮಾಡಿಲ್ಲ, ತಿನ್ನೋದು ಬಿಡು, ಅದಕ್ಕೆ ಮುಟ್ಟುರ ಅದು ಮಾಡಿರ್ತಕ್ಕಂಥ ಪಾಪ ನಿನಗೆ ಬರ್ತದ. ಇದನ್ನು ಬಿಟ್ಟು ಇಲ್ಲಿ ಸಾಕಷ್ಟು ಲಕ್ಷ ಲಕ್ಷ ಹೆಣಗಳು ಬಿದ್ದಾವ, ಅದನ್ನ ತಿನ್ನು, ಇದನ್ನು ಮುಟ್ಟಬೇಡ ಅಂತ ತಿಳ್ಕೊಂಡು ಆ ಪಕ್ಷಿ ಹೇಳ್ತದ. ಹಾಗಾದ್ರೆ ಆ ಶರೀರ ಯಾರ್ದಿತ್ತು ಅಂತಂದ್ರ ದುರ್ಯೋಧನನ ಶರೀರ ಆಗಿತ್ತು ಅಂತ ಹೇಳ್ತಾರ ನೋಡ್ರಿ. ದುರ್ಯೋಧನನ ಶರೀರ. ನಮ್ಮ ಶರೀರವೂ ಕೂಡ ಹಂಗಾಗಬಾರ್ದು. ಕಣ್ಣಿನಿಂದ ಒಳ್ಳೆಯದನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು, ಬಾಯಿಯಿಂದ ಒಳ್ಳೆಯದನ್ನ ನುಡಿಬೇಕು, ಕೈಗಳಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಕಾಲುಗಳಿಂದ ಒಳ್ಳೆಯ ಕ್ಷೇತ್ರಕ್ಕೆ ಹೋಗಬೇಕು. ನೋಡಿ ಯಾವಾಗ ನಡೆದಿತ್ತು ಅಮೀನ್ಗಢದೊಳಗೆ ಬಸವ ಪುರಾಣ, ಅಚ್ಚೋರ್ ಪಟ್ಟಾಧಿಕಾರದೊಳಗೆ 25 ವರ್ಷಗಳ ಹಿಂದೆ ಬೀಳೂರಿನ ಮುರುಗೇಂದ್ರ ಮಹಾಸ್ವಾಮಿಗಳು ಇಲ್ಲಿ ಬಸವ ಪುರಾಣ ಹೇಳ್ತಾ ಇದ್ರೆ ಏನದು ಎಂಥ ವೈಭವರಪ್ಪವರ. ಹಳ್ಳಿಗಳ ಜನ ಚಕಡಿ ಕಟ್ಕೊಂಡು ಟ್ರ್ಯಾಕ್ಟರ್ ಕಟ್ಕೊಂಡು ಬರುದ ಅವ್ರೇನು ಬಸವಣ್ಣನ ಬುತ್ತಿ ತರುದ ಏನು ನಮ್ಮ ತಾಯಿಂದ್ರು ಪಾಲ್ಗೊಂಡಿದ್ರು, ಏನು ಶರಣರು ಪಾಲ್ಗೊಂಡಿದ್ರು. ಕುಂಡ್ರಬೇಕು, ಕುತ್ಕೋಬೇಕು ಅಂತಂದ್ರೆ ಒಂದು ದೀಟು ಜಗ ಸಾಲ್ತಿದ್ದಿಲ್ಲ. ಆವಾಗ ಆಗಿರ್ತಕ್ಕಂಥ ಪುರಾಣ ನಾವು ಇಂದಿಗೂ ಕೂಡ ನಾವು ನೆನೆಸ್ಕೊಳ್ತೀವಿ. ಯಾಕೆ ಬಂದ್ರಲ್ಲ ಎಲ್ಲರೂ, ಬಂದ್ರಲ್ಲ. ಎಲ್ಲಿ ಪಾಠ ನಡೆದದ, ಪ್ರವಚನ ನಡೆದದ, ಇಂಥ ಮಹಾತ್ಮರು ದಯಮಾಡ್ಸ್ಯಾರ ಅಂಥವರ 4 ವಿಚಾರವನ್ನ ಕೇಳಲಿಕ್ಕೆ ನಮ್ಮ ಕಾಲುಗಳು ಯಾವಾಗ ಬರ್ತವ ಆವಾಗ ಇದಕ್ಕೆ ಕಿಮ್ಮತ್ತು ಬರ್ತೈತೆ ಹೊರತು ಎಲ್ಲೆಲ್ಲೋ ತಿರುಗಾಡಿದ್ರೆ ಇದಕ್ಕೆ ಕಿಮ್ಮತ್ತು ಬರುವುದಿಲ್ಲ. ಆದ್ರೆ ಎಂಥ ಮತ್ತೆ ಆ ಒಂದು ಭಾಗ್ಯ ಸೌಭಾಗ್ಯ
ಆ ಭಗವಂತ ನಮಗೆ ಕರುಣಿಸಿ ಕೊಟ್ಟಾನ ಅಂತಂದ್ರೆ, ಪ್ರಭು ಆಚಾರ ಕರುಣಿಸಿ ಕೊಟ್ಟಾರ ಅಂತಂದ್ರೆ ಮತ್ತೆ ಬಸವ ಪುರಾಣ ಕೇಳ್ತಕ್ಕಂಥದ್ದು. ನೋಡ್ರಿ ನಮ್ಮ ತಾಯಿಯಿಂದ ಎಷ್ಟು ಜನ ಬಂದಾರ, ಎಷ್ಟು ಉತ್ಸಾಹದಿಂದ ಬಂದಾರ, ಎಷ್ಟು ನಗನಗ್ತಾ ಬಂದಾರ. ಹಣಿ ಮೇಲೆ ವಿಭೂತಿ ಹಚ್ಕೊಂಡಾರ, ಹಣಿ ತುಂಬ ಕುಂಕುಮ ಹಚ್ಕೊಂಡಾರ. ತಮ್ಮ ಮನ್ಯಾಗ ಇದೊಂದು ತೊಟ್ಟಲ ಕಾರ್ಯಕ್ರಮ ಆದಂತ ತಿಳ್ಕೊಂಡು ಚಲೋ 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 ಸೀರೆ ಉಟ್ಕೊಂಡು ಬಂದಾರ. ನಿಮ್ಮಟ್ಟು ಹುರುಪು ಹುಮ್ಮಸ ಈ ಕಂಪ್ನಿ ಆಗೋದಿಲ್ಲ. ನೋಡೋರು ಹೆಂಗ್ ಬಂದಾರ ನೋಡ್ರಿ ಅವ್ರು ನಮ್ಮ ಅಪ್ಪಗಳು. ಆದ್ರೆ ನಿಮ್ಮ ಹುರುಪ ಬೇರೆ, ಹೌದಲ್ಲ? ಏನೇ ಸಂಭ್ರಮ, ಏನೇ ಒಂದು ಉತ್ಸಾಹ, ಏನೇ ಒಂದು ಅಲ್ಲಿ ಬಹಳ ಸಡಗರ ಐತಿ ಅಂತಂದ್ರೆ ನೀವಿದ್ರೆ ಸಡಗರವ, ನೀವಿದ್ದಿದ್ದಿಲ್ಲ ಅಂತಂದ್ರೆ ಯಾವುದಕ್ಕೂ ಸಡಗರ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ಯಾನ, ಇದ್ದು ಎಲ್ಲ ಹಬ್ಬ ಎಲ್ಲ ನಿಮ್ಗ ಕೊಟ್ಟು ಬಿಟ್ಟಾನ, ಇವ್ರಿಗೆ ಒಂದ ಹಬ್ಬ ಕೊಟ್ಟಾನ. ಯಾವ ಹೇಳೋದು ಬೇಡ, ಒಳ್ಳೆ ಕಾರ್ಯ ಅದು. ನಿಜವಾಗ್ಲೂ ಬಸವಪ್ಪನ ತೊಟ್ಟಲ್ದಾಗ ಹಾಕ್ತಕ್ಕಂಥ ಸಂಭ್ರಮಕ್ಕೆ ನೀವೆಲ್ಲ ಬಂದಿರಿ. ಹಳ್ಳಿಯಿಂದ ಅನೇಕ ಜನ ಬಂದಾರ. ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನು ನಾವು ಗೌರವಿಸೋಣ ಎಂಬತಕ್ಕಂಥ ಮಾತು ಹೇಳ್ತಾ, ಇನ್ನು ಪುರಾಣ ಭಾಗಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ, ನಂತರ ವಿಷಯ ಮುಂದುವರಿಸೋಣ. ಕ್ಷೇತ್ರ ಕಾಣಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಂದ ಶಿವ ಶಿವ ಎನ್ನುವ ಇತರ ನುಡಿಗಳು. ಜಲ್ದಿ ನೋಡಿಕೊಳ್ಳೋ ತಮ್ಮ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜವಲಿ ಮುಂದ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜವಲಿ ಮುಂದ ಹೋಗೋದಲ್ಲಿ. ಇಂದ ನಿನ್ನ ಸತಿ ಸುತ ಭ್ರಾಂತಿಯಲಿ, ಇಂದ ನಿನ್ನ ಸತಿ ಸುತ ಭ್ರಾಂತಿಯಲಿ ಮುಕ್ತಿ ಆಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜವಲಿ ಮುಂದ ಹೋಗೋದಲ್ಲಿ. ಮುಂದದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು, ಮುಂದದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು. ಇಟ್ಟಿದ್ದಿಲ್ಲೇ ಹುಳಿತು, ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು, ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು, ಮುಂದಿನ ಒತ್ತಿಗಾಯಿತು. ಜಲ್ದಿ ನೋಡಿಕೊಳ್ಳೋ ತಮ್ಮ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜವಲಿ ಮುಂದ ಹೋಗೋದಲ್ಲಿ. ಇಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದಿ, ಅಲ್ಲಿಂದೇ ನನ್ನ ತಂದಿ. ಇಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದಿ, ಅಲ್ಲಿಂದೇ ನಿನ್ನ ತಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ದ್ಯಾವಲಿ ಮುಂದ ಹೋಗೋದಲ್ಲಿ. ಹುಟ್ಟರೋಯಿತೆಂಬ ಗುಣ ಹುಟ್ಟಿತಲ್ಲಿ ಅದೋ ನಿನ್ನಲ್ಲಿ.
ಹುಟ್ಟಿತಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಜಲ್ದಿ ನೋಡಿಕೊಳ್ಳು ತಮ್ಮ ಒಂದು ದೇವಲ್ಲಿ ಮುಂದ ಹೋಗುವುದಲ್ಲಿ ಪಾಪ ಮಾಡಬ್ಯಾಡಲತ್ತಿ ತಂದಿಯಲ್ಲಿ ಯಮರಾಯನಲ್ಲಿ ಪಾಪ ಮಾಡಬ್ಯಾಡಲತ್ತಿ ತಂದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರ ದೊರಕುವದಲ್ಲಿ ಸದಾ ಶಿವನಲ್ಲಿ ಈ ವ್ಯರ್ಥವಿದು ಸಂಸಾರ ವ್ಯರ್ಥವಿದು ಸಂಸಾರ ತಿಳಿಯಲ್ಲೇ ನಿನ್ನ ದೃಢದಲ್ಲಿ ಗುರು ಮಹಾಂತೇಶನ ಪಾದದಲ್ಲಿ ಗುರು ಮಹಾಂತೇಶನ ಪಾದದಲ್ಲಿ ನಂಬಿ ಗಿಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ಜಾವಲ್ಲಿ ಮುಂದ ಊರಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದುದಲ್ಲಿ ಮುಂದ ಹೋಗೋದಲ್ಲಿ ಎಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ ಎಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ ದಂಡ ಕೊಟ್ಟಷ್ಟು ದಾನ ಧರ್ಮ ಮಾಡಲಿಲ್ಲ ಮಾನವ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ದೇಶ ದೇಶಗಳಲ್ಲಿ ಬಹಳ ವಾದ್ಯ ಪ್ರಸರವದು ಭೋರೆಂದು ಉಲಿತಿರೆ ಅಸಮ ಮಹಿಮಾಗ್ರಣ್ಯ ಪುಣ್ಯೋದಯನನ ಸುತನ ಬಸವನಾಮವ ನೆಟ್ಟು ಹೊಸ ಸಂತಸದಿಂ ಸತಿಯುಂ ಪತಿಯು ಬೇಡ್ಪರಿ ಹೊಸೆ ಗೆಗಳನ್ನು ಸೆದಿತ್ತು ಸುಖದೆಂದಿರೆ ಕುಮಾರನು. ಬಸವ ಪುರಾಣ ಮುಂದುವರಿಯುವ ಪೂರ್ವದಲ್ಲಿ ಒಂದಿಷ್ಟು ಸಿಂಹಾವಲೋಕನ. ನಿನ್ನೆ ದಿವಸ ಯಾವ ವಿಚಾರ ಬಂದಿತ್ರಿ ತಾಯಿ ಶರಣರು? ನಿನ್ನೆ ನಮ್ಮ ತಾಯಿಯಂದು ಹೇಳ್ಯಾರ, ಇವತ್ತು ಶರಣರು ಹೇಳ್ತಾರೆ. ಏನ್ರಿಪ್ಪ ನಿನ್ನ ಯಾವ ವಿಚಾರ ಬಂದಿತ್ರಿಪ್ಪ ಪುರಾಣದೊಳಗೆ? ಶಂಕರಾಚಾರ್ಯರ ಪ್ರಸಂಗ. ಬಸವ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ತು? ಕಥಾವಸ್ತುವಿನೊಳಗೆ ಯಾವ ವಿಚಾರ ಬಂದಿತ್ರಪ್ಪ? ಅಜ್ಜಾರ ನಿಮ್ಗೆ ಹೇಳಕ್ಕೆ ತಂದು ಬಿಟ್ಟಾರ, ನೀವು ಹೇಳ್ರಿ, ನಾವು ಕೇಳಕ್ಕೆ ಬಂದೀವಿ ಅಷ್ಟೇ, ನಾವು ಕೇಳೋದು ಅಷ್ಟು ನಮ್ಮ ಕೆಲಸ. ಹೌದಲ್ರಿ? ಭಾಳ ವರ್ಷದ ಹಿಂದಿನ ಕತೆ ಹೇಳ್ತೀನಿ ಕೇಳ್ರಿ. ಈಗ ನಿಂಗೆ ಬಸ್ ಗಿಸ್ ಅದು ಏನೂ ಇದ್ದಿದ್ದಿಲ್ಲ. ಏನೇ ವ್ಯಾಪಾರ ಉದ್ಯೋಗಕ್ಕೆ ದೂರ ಬಾರ ಹೋಗ್ಬೇಕಾಗಿತ್ತು ಅಂತಂದ್ರೆ ಕುದುರೆ ಮೇಲೆ ಎತ್ತುಗಳ ಮೇಲೆಲ್ಲ ತಿರುಗಾಡೋ ಪ್ರಸಂಗ. ಬಾಗಲಕೋಟೆ ಅಂತ ಒಂದು ಪಟ್ಟಣಕ್ಕೆ ಹೋಗಿ ಸಂತಿ ಮಾಡ್ಕೊಂಡು ಬರ್ಬೇಕಾಗ್ತಿತ್ತು ಆಗಿನ ಕಾಲದೊಳಗೆ. ಒಬ್ಬ ಹಳ್ಳಿ ವ್ಯಕ್ತಿ ಬಾಗಲಕೋಟೆ ಪಟ್ಟಣಕ್ಕೆ ಸಂತಿ ಮಾಡಬೇಕು ಅಂತ ಹೇಳಿ ನಡೆದಾನ. ಒಬ್ಬ ರೈತ, ಬಹಳ ಮುಗ್ಧ ರೈತ. ಆಗಿನ ಜನ ಎಲ್ಲರೂ ಬಹಳ ಮುಗ್ಧರೇ. ಈಗೆಲ್ಲ ನಾವು ಭಾಳ ಬೇರಿಕೆ ಆಗಿಬಿಟ್ವಿ. ಟಿ ವಿ ಬಂದು, ಮೊಬೈಲ್ ಬಂದು, ಅದು ಬಂದು, ಇದು ಬಂದು. ಯಾಕ್ರಿ ಬಾ ಬ್ಯಾಸಗಿ ದಿವಸ ನಡು ಮಧ್ಯಾಹ್ನ ನಡ್ಕೋಂತ ನಡೆದಾನ. ಹಾದಿಯೊಳಗೆ ಒಂದು ಏನೋ ಮಿರಿ 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 ಮಿಂಚಿದಂಗೆ ಆಗಕತ್ತಿತ್ತು. ಹತ್ತಿರ ಬಂದ, ಮ್ಯಾಲ ಒಂದಿಷ್ಟು ಮಣ್ಣು ಮುಚ್ಚಿತ್ತು, ಒಂದಿಟ್ಟು ತೆರೆದಿತ್ತು. ಹಿಂಗೆ ಸರಿಸಿ ನೋಡ್ತಾನ, ಬಂಗಾರದ ಕನ್ನಡಿ, ಸುತ್ತು ಎಲ್ಲ ಬಂಗಾರದ ಫ್ರೇಮ್ ಹಾಕಿ ರತ್ನ, ಮುತ್ತು ರತ್ನ, ವಜ್ರ ವೈಡೂರ್ಯದಿಂದ ಹಂಗ ಜಡ್ದಾರ. ಬಹಳ ಕಿಮ್ಮತ್ತಿನ ಕನ್ನಡಿ. ಅವ ರೈತ ವಿಚಾರ ಮಾಡ್ದ, ಯಪ್ಪ ಎಷ್ಟು ಅಮೂಲ್ಯ ಕನ್ನಡಿ ಐತೆಲ್ಲ ಇದು. ಬಹುತೇಕ ರಾಜ ಮಹಾರಾಜರು ಇದೇ ಹಾದಿಯಿಂದ ಹೋಗುವಾಗ ಏನೋ ಹೆಂಗೋ ಈ ಕನ್ನಡಿ ಬಿದ್ದದ, ನನಗೆ ಸಿಕ್ಕದಂತಂದ್ರೆ ನನ್ನ ಪುಣ್ಯ. ನಾನು ನೋಡಿದ್ರೆ ಈಗ ಬಾಗಲಕೋಟೆ ಸಂತಿಗೆ ನಡೆದೀನಿ, ಅಲ್ಲಿ ಕಳಿತು ಅಂತಂದ್ರೆ ಹೆಂಗೆ ಮತ್ತೆ ಮನ್ಯಾಗ ಇಟ್ಟು ಹೋಗ್ಬೇಕು ಅಂತ ವಾಪಸ್ ಮನೆಗೆ ಬಂದ.
ಕಪಾಟ ತೆಗೆದ, ಕಪಾಟದಾಗಿಟ್ಟ, ಚಾವಿ ಹಾಕಿದ. ಹಾಕಿದ ಚಾವಿ ಹೆಂಡತಿಗೋ ಅವನ ಕೈಯಾಗೋ ಕೊಟ್ಟು ಹೋಗಿದ್ರೆ ಒಟ್ಟ ತೊಂದರೆನೇ ಇದ್ದಿದ್ದಿಲ್ಲ, ಸಮಸ್ಯೆನೇ ಇರಲಿಲ್ಲ. ಏನು ಮಾಡ್ದ ಅಂತಂದ್ರೆ ಸೊಂಟಕ್ಕೆ ಕಟ್ಕೊಂಡ. ಇವ ಸೊಂಟಕ್ಕೆ ಕಟ್ಕೊಂಡು ಮತ್ತೆ ಅವ ಬಾಗಿಲು ಕಟ್ಟಿಗೆ ಹೋಗೋದು. ಯಾರು ನೋಡಿದ್ರು ಅಂತಂದ್ರೆ ಅವ್ರ ಹೆಂಡತಿ ನೋಡಿದಳು. ಹೆಂಡತಿ ವಿಚಾರ ಮಾಡ್ತಾಳ, ನನ್ನ ಗಂಡ ಇಲ್ಲಿ ತನಕ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಇವತ್ತು ಕಪಾಟದಾಗ ಏನೋ ಇಟ್ಟು ಅದು ಕೀಲಿ ಹಾಕಿ ನಮ್ಮ ಕೈಯಾಗೆ ಕೊಡ್ಲಾರ್ದೆ ತಾನು ಸೊಂಟಕ್ಕೆ ಕಟ್ಕೊಂಡು ಹೋಗ್ಯಾನ ಅಂದ ಬಳಕ ಏನೋ ಇದ್ದಂಗದ. ಇದು ಸಂಶಯ ಅನ್ನೋದು ಭಾಳ ಕೆಟ್ಟ್ರಿ. ನಾವು ಶಿವಯೋಗ ಮಂದಿರದಾಗ ಕಲಿಯುವಾಗ ನಮಗೆ ಕಲಿಸ್ತಕ್ಕಂಥ ಗುರುಗಳಿದ್ರು, ಕೆಳದಿ ಪಟ್ಟುದೇವ್, ಡಾಕ್ಟರ್ ಗುರುಸಿದ್ದೇವ್ ಶಿವಾಚಾರ್ಯ. ಅವ್ರು ಯಾವಾಗಲೂ ಒಂದು ಮಾತ ಹೇಳ್ತಿದ್ರು ಪಾಠ ಹೇಳುವಾಗ, ಏ ದೇವರು, ಸೊಂಟ ಮುರಿಸ್ಕೊಂಡ್ರೂ ಪರವಾಗಿಲ್ಲ, ಸಂಶಯ ಇಟ್ಕೋಬಾರ್ದಪ್ಪ ಮನಸ್ಸಿನಾಗ ಅನ್ನೋರು. ಸಂಶಯ ಕಳ್ಕೊಬೇಕನ್ನೋರು. ಬಹಳ ಕೆಟ್ಟ ಇದು ಸಂಶಯ ಅನ್ನೋದು. ಹೆಂಡತಿ ಮನಸ್ಸಿನಾಗ ಸಂಶಯ ಬಂತು, ನನ್ನ ಗಂಡ ಇದ್ರೊಳಗೆ ಏನೋ ಇಟ್ಟಾನ, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಅವ ಅತ್ತಾಗ ಹೋಗುದ ತಡ ಒಂದು ದೊಡ್ಡ ಕಲ್ಲು ತಗೊಂಡು ಕೀಲಿ ಒಡೆದವಳ. ಆ ಕಪಾಟ ತೆರೆದಳು. ಏನಿತ್ತು ಅಲ್ಲಿ ಒಳಗೆ? ಕನ್ನಡಿತ್ತು. ಪಾಪ ಹೆಣ್ಮಗಳು ಎಷ್ಟು ಮುಗ್ಧ ಅಂತಂದ್ರೆ, ಇದಕ್ಕೆ ಕನ್ನಡಿನ ಅಂತಾರ, ಹಿಂಗೆ ಹಿಡಿದ್ರೆ ನಮ್ಮ ಮುಖಾನ ಕಾಣ್ತದ ಅನ್ನೋದು ಸಹಿತ ಈಗ ಗೊತ್ತಿದ್ದಿಲ್ಲ. ಅಷ್ಟು ಮುಗ್ಧ ಇದ್ಳು ಆ ಹೆಣ್ಮಗಳು. ಹಿಂಗೆ ಹಿಡಿದಳು, ನೋಡ್ದವಳ ಒಂದೋ ಸಲ ಗೊಳೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು. ನಾನು ಸೊಸಿ ಯಾಕೆ ಅಳ್ಳಾಕತ್ತೈತಿ ಅಂತ ತಿಳ್ಕೊಂಡು ಹೊಡ್ಕೊಂತ ಹತ್ತಿ ಬಂದಳು. ಯಾಕೆ ಸೊಸಿ ಯಾಕೆ ಅಳ್ಳಾಕತ್ತಿ? ಘಾತ ಆತ್ರಿ ಅತ್ಯಾರ. ಇಲ್ಲ ಏನಾತು? ಇಲ್ರಿ ಭಾಳ ಘಾತ ಆತು. ಅಲ್ಲ ಅಂಥದ್ದೇನಾಗ್ಯದ? ನಿಮ್ಮ ಮಗ ಇನ್ನೊಂದು ಮಾಡ್ಕೊಂಡನ್ರಿ. ನನ್ನ ಮಗ ಅಂಥವಲ್ಲಲ್ಲ, ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ನನಗೆ ಕೇಳೇ ಮಾಡ್ತಾನಂದ ಬಳಕ ಇನ್ನೊಂದು ಮಾಡ್ಕೋಬೇಕಾದ್ರೆ ನಮಗೆ ಕೇಳಾರ್ದೆ ಮಾಡ್ಕೋತಾನೇನು? ಸಾಧ್ಯನೇ ಇಲ್ಲ ಅಂತ ಅತ್ತಿ. ನಾ ಸುಳ್ಳು ಆಡ್ತಾರೆ ನೋಡ್ರಿ ಅಂತ ತಿಳ್ಕೊಂಡು ಕನ್ನಡಿ ಕೊಟ್ಟಳು ಸೊಸಿ. ಪಾಪ ಆ ಅತ್ತಿಗೂ ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಕನ್ನಡಿ ಅಂದ್ರೆ ಏನು. ಯಾವಾಗ ಹಿಂಗೆ ಕನ್ನಡಿ ಹಿಡಿದಳು ಮತ್ತು ತನ್ನ ಮುಖಾನ ಕಾಣೋದಲ್ಲ. ಅಕ್ಕಿ ಅಂತಳ ಮಾಡ್ಕೊಂಡ ನನ್ನ ಮಗ ಇಂಥ ಮುದುಕಿನ ಯಾಕೆ ಮಾಡ್ಕೊಂಡ ನಾನು? ಇವರು ಕೊಳ್ಳಿಗೆ ಹಾಕೊಂಡು ಅಳ್ಳಾಕತ್ರು. ಘಾತ ಆತು, ತೊಂದರೆ ಆಯ್ತು, ಅನ್ಯಾಯ ಆಯ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಗೊಳೋ ಅಂತ ಅಳ್ಳಾಕತ್ತಿದ್ಳು. ಮುಂದೆ ದಾರಿ, ಮನೆ ಮುಂದೆ ದಾರಿ, ಆ ಊರು ಹಿರೇ ಮನುಷ್ಯ ನಡೆದಿದ್ದ. ಯಾಕೆ ಅಳ್ಳಾಕತ್ತಾರ ಇವ್ರು ಅತ್ತಿ ಸೊಸಿ? ಏನಾಗೈತಿ ಇವ್ರ ಮನೆಯಾಗ ಅಂತ ತಿಳ್ಕೊಂಡು ಒಳಗೆ ಬಂದ. ಯಾಕ್ರಿ ಯಾಕೆ ಅಳ್ಳಾಕತ್ತೀರಿ? ಇಲ್ರಿ ಮಗ ಹಿಂಗೆ ಅನ್ಯಾಯ ಮಾಡ್ಯಾನ. ಏನು ಮಾಡ್ಯಾನ? ಇನ್ನೊಂದು ಮಾಡ್ಕೊಂಡನ್ರಿ ಅಂತ. ಹುಡುಗಲ್ಲ, ಭಾಳ ಚಲೋ ಹುಡುಗ. ನಾವು ಸುಳ್ಳು ಆಡಿದ್ರೆ ನೋಡ್ರಿ ಆಕಿನ ಫೋಟೋ ಅದಂತ ತಿಳ್ಕೊಂಡು ಕನ್ನಡಿ ಕೊಟ್ಟರು ಹಿರಿಯನ ಕೈಯಾಗ. ಅವನಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ. ನೋಡ್ದ, ಹಣಿ ಬಡ್ಕೊಂಡ. ಎಂಥ ಕಾಲ ಬಂತಪ್ಪ, ಕಲಿಯುಗ ಇದು. ಮಾಡ್ಕೊಂಡನ. ಹೆಣ್ಮಗಣ್ಣಾರು ಮಾಡ್ಕೋಬೇಕು, ಇಲ್ಲ ಗಂಡ್ಮಗನ್ ಮಾಡ್ಕೊಂಡ. ಒಂದು ಕನ್ನಡಿ ಅನ್ನೋದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಇದ್ದಿದ್ದಿಲ್ಲ ಅಂತಂದ್ರೆ ಎಷ್ಟೋ ಅನಾಹುತ ಆಗುತ್ತದ. ಆದ್ರೆ ಬಸವ ಪುರಾಣ, ಬಸವಾದಿ ಶಿವಶರಣರು, ಎಲ್ಲ ಶಿವಶರಣರ ಒಂದಿಷ್ಟು ವಚನಗಳು, ಅದರಲ್ಲಿರ್ತಕ್ಕಂಥ ತತ್ವಗಳು ನಾವ ತಿಳ್ಕೊಳ್ಳಿಲ್ಲ ಅಂತಂದ್ರೆ, ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೆಂಗ್ರಿವ? ಅದೊಂದು ನಮ್ಮ ಜೀವನದೊಳಗೆ ಅದು ಕೂಡ ಒಂದು ಅನಾಹುತ ಇದ್ದಂಗ. ಯಾಕೆ ಕೇಳ್ತೀನಿ ಅಂತಂದ್ರೆ, ಹಂಗ ಹೋಗ್ಬೇಡ್ರಿ, ತಲೆಯಾಗ ಒಂದಿಷ್ಟು ಏನಾರು ಇಟ್ಕೊಳ್ರಿ ಅನ್ನೋದಕ್ಕೆ. ಯಾವ ವಿಚಾರ ಬಂದಿದ್ರಪ್ಪ ನಿನ್ನೆ? ಕೈಲಾಸದ ವರ್ಣನೆ ಬಂದಿತ್ತು. ತುಂಬಿದ ಸಭೆಗೆ ನಾರದ ಬಂದ. ಭೂಲೋಕದೊಳಗೆ ಅಧರ್ಮ ತಲೆ ಎತ್ತಿ ಮೆರೆಯಕತ್ತದ, ನೀ ಅವತಾರವನ್ನ ಎತ್ತು ಅಂತ. ಆವಾಗ ಶಿವ ಹೇಳ್ತಾನ, ನನಗೂ ಈ ಬಸವನಿಗೂ ನಂದೀಶನಿಗೂ ಯಾವುದೇ ಭೇದ ಇಲ್ಲ. ನಾನು ರುದ್ರ ಸ್ವರೂಪ, ಆದ್ರೆ ನಮ್ಮ ಬಸವ ಶಾಂತಿ ಸ್ವರೂಪ. ದುಷ್ಟರಲ್ಲಿ ಇರ್ತಕ್ಕಂಥ ದುರ್ಗುಣಗಳನ್ನ ದೂರ ಮಾಡತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಈ ಬಸವಣ್ಣನಿಗೆ. ಬಸವ, ನೀನೇ ಈ ಭೂಮಿಯಲ್ಲಿ ಅವತರಿಸುವಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟು ನಂದೀಶನಿಗೆ ಭೂಲೋಕಕ್ಕೆ ಕಳಿಸ್ತಾನ. ಆ ನಂದೀಶ ಆಕಾಶ ಮಾರ್ಗವಾಗಿ ಈ ನವಖಂಡ ಪೃಥ್ವಿಗೆ ಬರ್ತಾನ. ಅಲ್ಲಿ ಭರತಖಂಡ ಎಂಬತಕ್ಕಂಥದ್ದು, ಅಲ್ಲಿ ಭಾರತ ದೇಶ ಎಂಬತಕ್ಕಂಥದ್ದು, ಭಾರತ ದೇಶದ ಮಹತ್ವ ಮತ್ತು ಅಲ್ಲಿ ತಿರುಗ್ತಾ ಅಲ್ಲಿಗೆ ಬಂದ, ಕರ್ನಾಟಕಕ್ಕೆ ಬಂದ ನಂದೀಶ ಎಂಬತಕ್ಕಂಥ ಒಂದು ವಿಚಾರ ನಿನ್ನೆ ದಿವಸ. ಇವತ್ತು ಬರ್ತಕ್ಕಂಥ ಕಥಾವಸ್ತು ಬಹಳ ಅದ್ಭುತ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಮತ್ತೆ ಸಿಗುವುದಲ್ಲ ಇದು.
ಪವಿತ್ರವಾಗಿರ್ತಕ್ಕಂಥ ಕರುನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ. ಈಗ ನಾವು ಬಸವನ ಬಾಗೇವಾಡಿ ಅಂತ ಕರಿತೀವಿ, ಮೊದಲು ಅದಕ್ಕೆ ಇಂಗಳೇಶ್ವರ ಬಾಗೇವಾಡಿ ಅಂತ ಕರಿತಿದ್ರು. ಬಾಗೇವಾಡಿ ಸಣ್ಣದಿತ್ತು, ಇಂಗಳೇಶ್ವರ ದೊಡ್ಡದಿತ್ತು. ಅಲ್ಲಿ ಅನೇಕ ಜ್ಞಾನಿಗಳು, ಪಂಡಿತರು, ಸಂಸ್ಕೃತ ಪಾಠಶಾಲೆಗಳು, ಒಂದು ವಿದ್ಯಾ ಕೇಂದ್ರವಾಗಿತ್ತು ಇಂಗಳೇಶ್ವರ. ಪಕ್ಕದಲ್ಲೇ ಇಂಗಳೇಶ್ವರ ಇದ್ದ ಕಾರಣಕ್ಕಾಗಿ ಆ ಬಾಗೇವಾಡಿಗೆ ಇಂಗಳೇಶ್ವರ ಬಾಗೇವಾಡಿ ಅಂತ ಕರಿತಿದ್ರು. ಆ ಬಾಗೇವಾಡಿಯೊಳಗ ಅಗ್ರಹಾರ, ಆ ಅಗ್ರಹಾರದ ನಾಯಕ ಯಾರು ಅಂತಂದ್ರ ಮಾದರಸ. ಬಹಳ ಧರ್ಮವಂತ, ಬಹಳ ನಿಷ್ಠಾವಂತ, ದೇವರಲ್ಲಿ ಅತ್ಯಂತ ಶ್ರದ್ಧೆಯನ್ನು ಇಟ್ಟತಕ್ಕಂಥ ಒಬ್ಬ ಮಹಾನ್ ಸದ್ಭಕ್ತ. ಆತನ ಧರ್ಮಪತ್ನಿ ಮಾದಲಾಂಬಿಕೆ. ಏನು ಇವರಿಬ್ಬರು ಜೋಡಿ, ಮಾದರಸ ಮಾದಲಾಂಬಿಕೆಯ ಜೋಡಿ, ಅದೇನದು ಹಾಲು ಜೇನು ಕೂಡ್ದಂಗ ಅವರ ಸಂಸಾರ. ಏನೆಲ್ಲ ಸಿರಿ ಸಂಪತ್ತು ಎಲ್ಲವನ್ನೂ ಇತ್ತು ಮನೆಯೊಳಗ. 8 ವರ್ಷದ ಮಗಳೂ ಕೂಡ ಇದ್ದಳು. ಅವಳ ಹೆಸರು ನಾಗಲಾಂಬಿಕೆ. ಪ್ರೀತಿಯಿಂದ ನಾಗಮ್ಮ 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 ಅಂತ ಕರೀತಿದ್ರು. ಎಷ್ಟ ಹೆಣ್ಣು ಹುಟ್ಟಿದ್ರು ಕೂಡ ವಂಶ ಉದ್ಧಾರದ ಸಲುವಾಗಿ ಒಂದು ಗಂಡು ಮಗು ಬೇಕು ಅನ್ನೋ ಆಸೆ ಯಾರಿಗಿರುವುದಿಲ್ಲ ಹೇಳ್ರಿ. ಈಗಂತೂ ಗಂಡು ಹೆಣ್ಣು ಸರಾಸರಿನ, ಗಂಡ ಇರಲಿ ಹೆಣ್ಣ ಇರಲಿ, ಎರಡು ಅದು ಅಂತಂದ್ರೆ ಸಾಕು, ಆಪರೇಷನ್ ಮಾಡ್ಕೋ ಸಾಕಿಲ್ಲ. ಆರ್ತಿಗೊಬ್ಬ ಕೀರ್ತಿಗೊಬ್ಬ ಎರಡು ಬೇಕಂತಿದ್ರು. ಈಗ ಗಂಡ ಇರಲಿ ಹೆಣ್ಣ ಇರಲಿ ಒಂದ ಸಾಕು. ಈಗ ಮುಂದೆ ಎಂಥ ಕಾಲ ಬರ್ತದ ಅಂತಂದ್ರೆ ಗಂಡು ಬೇಡ ಹೆಣ್ಣು ಬೇಡ, ನಿನಗೆ ನಾನು ನನಗೆ ನೀನು ಬಂದ್ರು ಬರ್ಬೋದು. ಯಾಕಂತಂದ್ರೆ ಯಾರಿಗೂ ತ್ರಾಸಾಗಬಾರ್ದು, ಯಾರಿಗೂ ನೋವಾಗಬಾರ್ದು. ಹಿಂದಿನವ್ರು ಎಷ್ಟೇ ಕಷ್ಟ ಆಗಲಿ ನಷ್ಟ ಆಗಲಿ ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇತ್ತು. ಬರ್ಬರ್ತಾ ಜವಾಬ್ದಾರಿಗಳು ಬಹಳ ಕಡಿಮೆ ಆಗಕತ್ತಾವ. ಯಾರಿಗೂ ಕೂಡ ಕಷ್ಟ ನೋವು ಬೇಕಾಗಿಲ್ಲ. ಇಂಥ ಪರಿಸ್ಥಿತಿ ಮುಂದಿನ ದಿನಮಾನಗಳಲ್ಲಿ ವಂಶ ಉದ್ಧಾರಕ್ಕೆ ಒಂದು ಗಂಡು ಮಗು ಬೇಕು ಅನ್ನೋ ದೃಷ್ಟಿಯಿಂದ ಆ ಬಾಗೇವಾಡಿಯಲ್ಲಿ ಬಸವೇಶ್ವರನ ದೇವಸ್ಥಾನ ಈಗಲೂ ಕೂಡ ನೀವು ನೋಡ್ರಿ. ಬಾಗೇವಾಡಿಯೊಳಗ ಬಸವಣ್ಣನ ದೇವಸ್ಥಾನ ಎಷ್ಟು ಅದ್ಭುತದ. ಅದು ನಂದೀಶ್ವರನ ದೇವಸ್ಥಾನ ಬಹಳ ಅದ್ಭುತ. ಹೋದ ಸಲ ಅಲ್ಲೇ ಹಾನಗಲ್ ಕುಮಾರಶಿವಗಳು ಪುರಾಣ ಆತು. ಆನಂದ 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 ನಿತ್ಯವೂ ಕೂಡ ದರ್ಶನ ಆಗ್ತಿತ್ತು. ಬಹಳ ಅದ್ಭುತ, ಬಹಳ ಜಾಗೃತ ಸ್ಥಾನ ಬಾಗೇವಾಡಿ ಬಸವಣ್ಣ. ಆ ಬಾಗೇವಾಡಿ ಬಸವಣ್ಣನಲ್ಲಿ ಮಾದಲಾಂಬಿಕೆ ವ್ರತವನ್ನ ಮಾಡ್ತಾಳ, ಸಂಕಲ್ಪವನ್ನ ಮಾಡ್ತಾಳ, ಭಕ್ತಿಯನ್ನ ಮಾಡ್ತಾಳ. ಹೇ ಬಸವಣ್ಣ, ನನ್ನ ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗುವಿನನ್ನು ಕೊಡು ಅಂತ ತಿಳ್ಕೊಂಡು ಒಂದು ದಿವಸ ಅನನ್ಯವಾಗಿ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಬಸವಣ್ಣನನ್ನೇ ನೋಡ್ತಾ ನೋಡ್ತಾ ಮನಸ್ಸಿನಲ್ಲಿ ಬೇಡ್ತಾ ಇರ್ತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರೆ ಬಸವಣ್ಣನ ಬಲಗಡೆಯ ಒಂದು ಹೂವ ಹಂಗ ಕೆಳಗೆ ಬಿದ್ದು ಬಿಡುತ್ತು. ಅಲ್ಲಿ ಇರ್ತಕ್ಕಂಥ ಅರ್ಚಕ ಬಲಗಡೆಯಿಂದ ಬಿದ್ದಿರ್ತಕ್ಕಂಥ ಆ ಹೂವನ್ನ ಬಸವಣ್ಣ ಪ್ರಸಾದ ಕೊಟ್ಟನ ತಗೋ ಅಂತ ತಿಳ್ಕೊಂಡು ತಂದಾಗ ಬಹಳ ಭಕ್ತಿಯಿಂದ ಉಡಿಯೊಳಗ ಆ ಬಸವಣ್ಣನ ಹೂ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಳ ಮಾದಲಾಂಬಿಕೆ. ಅದೇ ದಿವಸ ಮಾದಲಾಂಬಿಕೆ ರಾತ್ರಿ ಮಲಗುವ ಸಮಯದಲ್ಲಿ ಹಿಂಗ ಬಸವಣ್ಣ ಹೂ ಪ್ರಸಾದವನ್ನಾಗಿ ಕೊಟ್ಟ ಅಂತ ತಿಳ್ಕೊಂಡು ಅದನ್ನೇ ಮಾತನಾಡ್ತಾ ಮಲ್ಕೊಂಡರ. ನಿದ್ದೆ ಹತ್ತದ ಬೆಳಗಿನ ಜಾವ, ಮರುದಿನ ಬೆಳಗಿನ ಜಾವ ಕನಸು ಬಿದ್ದದ. ಯಾರಿಗೆ? ಮಾದಲಾಂಬಿಕೆಗೆ. ಎಂಥ ಕನಸದು, ಎಂಥ ಅಪೂರ್ವ ಕನಸದು. ತಾನು ಮಲಗಿರ್ತಕ್ಕಂಥ ಸಂದರ್ಭದೊಳಗ ಒಮ್ಮೆ ಕತ್ತಲೆಯಲ್ಲಿ ಇರ್ತಕ್ಕಂಥ ಸಮಯದೊಳಗೆ ಎಲ್ಲವೂ ಕೂಡ ಬೆಳಕಾಗಿ ಬಿಟ್ಟದ. ಆ ಬೆಳಕಿನೊಳಗ ಬಾಗೇವಾಡಿಯಲ್ಲಿರ್ತಕ್ಕಂಥ ನಂದೀಶ್ವರನೇ ಕಾಣಿಸ್ತಾ ಇದ್ದಾನೆ. ಆ ನಂದೀಶ್ವರನಲ್ಲಿ ಇರ್ತಕ್ಕಂಥ ಒಂದು ಮಹಾ ತೇಜ, ಮಹಾ ಬೆಳಕು. ನಂದೀಶ್ವರನೇ ಬೆಳಕಾಗಿ ನಿಧಾನವಾಗಿ ಆ ಮಾದಲಾಂಬಿಕೆಯ ಗರ್ಭ ಪ್ರವೇಶ ಮಾಡ್ದಂಗ ಅನಿಸ್ತದ. ನೋಡಿ, ಸುಮ್ಮನೆ ಹಂಗೆ ಕಲ್ಪನೆ ಮಾಡ್ಕೊಳ್ರಿ. ಮಾದಲಾಂಬಿಕೆ
ಮಲ್ಕೊಂಡಿದ್ದಾಳೆ, ಕನಸು ಬಿದ್ದಾಳೆ. ಕನಸಿನಲ್ಲಿ ಬಾಗೇವಾಡಿಯ ಬಸವಣ್ಣ ಒಂದು ಬೆಳಕಿನ ಸ್ವರೂಪವನ್ನ ತಾಳ್ಕೊಂಡು, ಆ ಬೆಳಕು ಎಲ್ಲಿ ಬಂದದ ಅಂತಂದ್ರ ಮಾದಲಾಂಬಿಕೆಯ ಗರ್ಭಕ್ಕೆ ಬಂದದ. ಯಾವಾಗ ಆ ಬೆಳಕು ಮಾದಲಾಂಬಿಕೆಯ ಗರ್ಭವನ್ನ ಪ್ರವೇಶ ಆಗ್ಯದ, ಆವಾಗ ಅದೇ ಬಸವಣ್ಣನ ಒಂದು ಮೂರ್ತಿಯಿಂದ ಒಬ್ಬ ಮಹಾನ್ ಶಿವಯೋಗಿ ಪ್ರತ್ಯಕ್ಷನಾಗಿ ಕಾಣ್ತಾ ಇದ್ದಾನೆ. ಹೇ ತಾಯಿ, ಹೇ ತಾಯಿ, ಬಹಳ ದೊಡ್ಡ ಪುಣ್ಯವ ನಿಂದು. ನಿನ್ನ ಪೂಜೆಯ ಫಲ ಅದು ಈಡೇರದ. ಯಾಕ ಅಂತಂದ್ರೆ ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಸಾಕ್ಷಾತ್ ನಂದೀಶ್ವರನೇ ಪರಮೇಶ್ವರನ ಅಪ್ಪಣೆಯಂತೆ, ಪರಶಿವನ ಅಪ್ಪಣೆಯಂತೆ ನಿನ್ನ ಗರ್ಭದಲ್ಲಿ ಮಗುವಾಗಿ ಹುಟ್ಟುತ್ತಾನ. ಆದ್ರೆ ತಾಯಿ, ಯಾವಾಗ ಆ ಮಗು ಜನಿಸ್ತದ, ಗಂಡು ಮಗು, ಆ ಮಗುವಿಗೆ ಬಸವಣ್ಣ ಅಂತ ಹೆಸರಿಡ್ಬೇಕವ. ಏನಂತ ಹೆಸರಿಡಬೇಕು? ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಆ ಶಿವಯೋಗಿ ಅಪ್ಪಣೆ ಮಾಡೋದೇ ತಡ ಕನಸಿನಲ್ಲಿ ಬಂದಿರತಕ್ಕಂತಹ ಶಿವಯೋಗಿ ಮಾಯವಾಗಿ ಬಿಟ್ಟನ. ಮಾದಲಾಂಬಿಕೆಗೆ ಎಚ್ಚರಾಗ್ಯದ. ಯಾವಾಗ ಎಚ್ಚರ ಆತು, ಪಕ್ಕದಲ್ಲೇ ಮಲಗಿಕೊಂಡಿರ್ತಕ್ಕಂಥ ಗಂಡನನ್ನ ಎಬ್ಬಿಸಿ, ಏನ್ರಿ ಏನ್ರಿ ಹೇಳ್ರಿ ಹೇಳ್ರಿ, ಯಾಕೆ ಏನಾಯ್ತು, ಇಂಥದೊಂದು ಕನಸು ಬಿತ್ರಿ, ಸಾಕ್ಷಾತ್ ಬಸವಣ್ಣನೇ ಬೆಳಕಿನ ರೂಪ ತಾಳಿ ನನ್ನ ಗರ್ಭ ಪ್ರವೇಶ ಮಾಡ್ದಂಗಾತು. ಸಾಕ್ಷಾತ್ ಆ ಬಸವಣ್ಣನೇ ಒಬ್ಬ ಶಿವಯೋಗಿಯ ರೂಪ ತಾಳಿ ಪರಮೇಶ್ವರನ ಅಪ್ಪಣೆಯಂತೆ ನಂದೀಶ್ವರನೇ ನಿನಗೆ ಗಂಡು ಮಗುವಾಗಿ ಹುಟ್ಟುತ್ತಾನ. ಹುಟ್ಟಿರ್ತಕ್ಕಂಥ ಮಗುವಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಅಂತ ಹೇಳಿ ಅಂದ. ಆವಾಗ ಮಾದರಸನಿಗೆ ಖುಷಿಯೋ ಖುಷಿ, ಬಹಳ ಆನಂದ, ಬಹಳ ಚಲೋ ಆತು, ಬಹಳ ಒಳ್ಳೆಯದಾತು. ಯಾಕ? ನಾಗಮ್ಮಳ ನಂತರ 10 ವರ್ಷ ಆದರೂ ಕೂಡ ಇನ್ನೂ ಒಂದು ಮಗು ಆಗಿಲ್ಲ ನಮಗ. ವಂಶೋದ್ಧಾರಕ್ಕೆ ಒಂದು ಗಂಡು ಮಗು ಆದ್ರೂ ಸಾಕು ಅಂತ ನಾನಿದ್ದೆ. ಆದರೆ ನಂದೀಶ್ವರನೇ ನಿನ್ನ ಗರ್ಭದೊಳಗೆ ಜನ್ಮ ತಾತನ ಅಂತಂದ್ರೆ ಇದಕ್ಕಿಂತ ಪುಣ್ಯ ಮತ್ತೊಂದೇನದ. ಕನಸು ಸುಳ್ಳಾಗ್ಲಿಲ್ಲ, ಕನಸು ಸುಳ್ಳಾಗ್ಲಿಲ್ಲ. ಗರ್ಭ ಧರಿಸಿದಾಳೆ ಮಾದಲಾಂಬಿಕೆ. 3 ತಿಂಗಳಾತು, 6 ತಿಂಗಳಾತು, 7 ತಿಂಗಳಾತು. ಯಾವಾಗ 6-7 ತಿಂಗಳಾಗ್ತವ ಸಹಜವಾಗಿಯೇ ಬಯಕೆಗಳು ಕಾಡ್ತಾವ. ಎಂಥ ಬಯಕೆಗಳು ಕಾಡ್ತಾವ್ರಿವ? ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು, ಅದು ಉಣ್ಬೇಕು, ಇದು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ನಿಮ್ಮ ಬಯಕೆ ಹಿಂಗಾದ್ರೆ ಮಾದಲಾಂಬಿಕೆಯ ಬಯಕೆ ಹಾಗಿರಲಿಲ್ಲ. ಶಿವಭಕ್ತಿಯನ್ನು ಮಾಡಬೇಕು, ಶಿವಜ್ಞಾನವನ್ನು ಕೇಳಬೇಕು, ಶಿವವ್ರತವನ್ನ ಮಾಡಬೇಕು. ಹೀಗೆ ಪಾಠ ಪ್ರವಚನ, ದೊಡ್ಡವರ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ಅತ್ತಿ ಮಾವಂದರ ಸೇವೆ ಮಾಡಬೇಕು ಎಂಬತಕ್ಕಂತಹ ಬಯಕೆಗಳು ಕಾಡಕತ್ತು. ಯಾವಾಗ 8 ತಿಂಗಳ ಮುಗಿತು, ಕಾರ್ಯವನ್ನು ಮುಗಿಸ್ಕೊಂಡು ಹೇರಿಗೆಗಾಗಿ ಎಲ್ಲಿಗೆ ಬಂದಿದ್ದಾಳೆ ಮಾದಲಾಂಬಿಕೆ ಅಂತಂದ್ರ ತನ್ನ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ. ಬಸವ ಪುರಾಣ ಲಕ್ಷ ಪಟ್ಟು ಕೇಳ್ರಿ. ಬಸವಣ್ಣವರು ಹುಟ್ಟಿದ್ದು ಎಲ್ಲಿ, ಬಸವಣ್ಣವರು ಬೆಳೆದಿದ್ದು ಎಲ್ಲಿ, ಬಸವಣ್ಣನವರು ಯಾವ ಕಾರಣಕ್ಕಾಗಿ ತನ್ನ ಹುಟ್ಟೂರನ್ನ ತ್ಯಾಗ ಮಾಡಿ ಎಲ್ಲಿಗೆ ಬಂದ್ರು, ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋದ್ರು, ಅಲ್ಲಿ ಹೋಗಿ ಏನೇನು ಕ್ರಾಂತಿ ಮಾಡಿದ್ರು ಎಂಬತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ಅದಕ್ಕೆ ನೀವು ಲಕ್ಷ ಕೊಟ್ಟು ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ, ನಿನ್ನೆ ದಿವಸ ಏನು ಕೇಳಿದ್ರಿ ಅಂತ ಯಾಕೆ ಹಿಂಗೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಶರಣರ ಚರಿತ್ರೆ, ನಮ್ಮ ಶರಣರ ವಿಚಾರಗಳು ನಾವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾರು ತಿಳ್ಕೊಳ್ಳೋರದಾರ? ಆ ಅಭಿಮಾನ ನಮಗಿರಬೇಕು. ಹೇರಿಗೆಗಂತ ಮಾದಲಾಂಬಿಕೆ ತನ್ನ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಬಂದಿರತಕ್ಕಂಥ ಸಂದರ್ಭ. ಇತ್ತ ಯಾರಿಗೆ ಬಹಳ ಖುಷಿ ಹೇಳ್ರಿ? ನಾಗಮ್ಮಳಿಗೆ ಬಹಳ ಖುಷಿ. ನಾಗಮ್ಮ ಯಾರು? ಮಾದಲಾಂಬಿಕೆಯ ಹಿರಿಯ ಮಗಳು, ಅಂದ್ರೆ ಬಸವಣ್ಣನವರ ಅಕ್ಕ. ಯಾವಾಗ ಇನ್ನೂ 10-11 ವರ್ಷದವಳಿದ್ದಳು ನಾಗಲಾಂಬಿಕೆ, ತಮ್ಮ ಹುಡುಕನ ಅನ್ನೋದು ಅಪೂರ್ವವಾಗಿರ್ತಕ್ಕಂಥ ವಿಶ್ವಾಸ ಅವಳಿಗೆ. ಯಾಕ? ಕನಸಿನೊಳಗೆ ಬಂದು ಬಸವಣ್ಣನೇ ಹೇಳ್ಯಾರ, ನಾನ ಹುಟ್ಟು ಬರ್ತೀನಿ ಅಂತ, ನನಗೆ ತಮ್ಮ ಹುಟ್ಟಿ ಬರ್ತಾನ ಅಂತ ತಿಳ್ಕೊಂಡು ತಾಯಿ ಗರ್ಭಕ್ಕೆ ಕಿವಿ ಕೊಟ್ಟು, ತಮ್ಮ ಆರಾಮದಿಯ, ಯಾವಾಗ ಬರ್ತಿತ್ತಮ್ಮ, ಬೇಗ ಬಾ, ನಾವಿಬ್ರು ಆಟ ಆಡೋನು.
ಮಕ್ಕಳು ನೋಡ್ರಿ, ಮಕ್ಕಳ ಭಾವ ಹೆಂಗಿರ್ತದ, ಮಕ್ಕಳ ಮನಸ್ಸು ಹೆಂಗಿರ್ತದ. ಆ ಮನೆಯಾಗಿರ್ತಕ್ಕಂಥ ಮಂದಿಗೆ ತಡಿ ಒಂದಿಷ್ಟು ತಡ್ಕೋ, ಅವ ಭೂಮಿ ಮೇಲೆ ಬಂದರ ಬರಲಿ, ಅವಾಗ ಬೇಕಾದಷ್ಟು ಆಡಕತ್ತೀರಿ ಅಂತ ತಿಳ್ಕೊಂಡು ಚೇಷ್ಟ ಮಾಡ್ತಿರ್ತಾರಂತ. ಇತ್ತ 9 ತಿಂಗಳು 9 ದಿನಗಳು ತುಂಬುತ್ತಾ ಇರ್ತಕ್ಕಂಥ ಪ್ರಸಂಗ. ಬಾಗೇವಾಡಿಯೊಳಗ ಒಂದು ಘಟನೆ ನಡೀತದ, ಮನ ಕಲಕುವ ಘಟನೆ. ಉಳ್ಳವರ ಓಣಿಯಲ್ಲಿ, ಅಂದ್ರೆ ಜಾತಿಯಿಂದ ಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂಥ ಓಣಿಯಲ್ಲಿ ಒಂದು ಆಕಳ ಕರು ಸತ್ತದ. ಸತ್ತಿರ್ತಕ್ಕಂಥ ಕರುವನ್ನ ಹೊತ್ಕೊಂಡು ಒಯ್ಯಾಕ ಅಲ್ಲಿ ಇರ್ತಕ್ಕಂಥ ದಲಿತರ ಕೇತ ಎಂಬತಕ್ಕಂಥ ಯುವಕನಿಗೆ ಹೇಳಿ ಕಳಿಸ್ಯಾರ. ನಡು ಮಧ್ಯಾಹ್ನ ಆ ದಲಿತರ ಕೇತ ಸತ್ತಿರ್ತಕ್ಕಂಥ ಕರುವನ್ನ ಒಯ್ಬೇಕು ಅಂತ ತಿಳ್ಕೊಂಡು ಆ ವಿಪ್ರರ ಓಣಿಗೆ ಬಂದಿರತಕ್ಕಂಥ ಸಂದರ್ಭ. ದೊಡ್ಡದಾಗಿರ್ತಕ್ಕಂಥ ಕರು, ಆ ಕರುವಿನ ಕಾಲಕ್ಕೆ ಹಗ್ಗ ಕಟ್ಟಿ ದರದರ ಅಂತ ಎಳ್ಕೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗ ಆ ದಾರಿಯೊಳಗ ಒಂದು ಮನೆ, ಆ ಮನೆಯೊಳಗ ಒಂದು ಹೋಮ ಹವನ, ಯಾವುದೋ ಒಂದು ಪೂಜಾ ನಡೆದದ. ಆ ಹೋಮಕ್ಕೆ ಹಾಕಿರ್ತಕ್ಕಂಥ ವನಸ್ಪತಿಗಳ ಹೊಗೆ ಮತ್ತು ವಾಸನೆ ಈತನ ಮೂಗಿಗೆ ಬಡದಾದ. ಅಲ್ಲಿ ನಡೀತಾ ಇರ್ತಕ್ಕಂಥ, ಅಲ್ಲಿ ವಿಪ್ರರು ಹೇಳ್ತಾ ಇರ್ತಕ್ಕಂಥ ಮಂತ್ರ ಘೋಷ ಕಿವಿಗೆ ಬಿದ್ದದ. ಮಂತ್ರಗಳು ಅಂತಂದ್ರೆ ಮೊದಲೇ ಕೇಳ್ತೀರೇನು, ಕೇಳಲಿಕ್ಕೆ ಬಹಳ ಆನಂದ 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 ಮಂತ್ರಗಳು. ಆ ದಲಿತರ ಕೇತ ವಿಚಾರ ಮಾಡ್ತಾನ, ಏನು ಎಷ್ಟು ಸುವಾಸನೆ ಬರ್ತಾ ಇದೆಯಲ್ಲ ಈ ಮನೆಯಿಂದ, ಎಷ್ಟು ಒಳ್ಳೆಯ ಮಂತ್ರಗಳು ಕೇಳಿಸ್ತಾ ಆದವಲ್ಲ, ಏನಾರ ನಡೆದದ ಇವ್ರ ಮನೆಯಾಗ ಅಂತ ತಿಳ್ಕೊಂಡು ಆ ಹಗ್ಗ ಕಟ್ಟಿ ಎಳ್ಕೊಂಡು ಬರ್ತಾ ಇರ್ತಕ್ಕಂಥ ಆ ಕರುವನ್ನ ಅಲ್ಲೇ ಒಗೆದು 1-2-3 ಮೆಟ್ಟಿಲುಗಳನ್ನ ಹತ್ತಿ, ಏನು ಆ ಬ್ರಾಹ್ಮಣರ ಮನೆಯೊಳಗ ಪೂಜೆ ನಡೆದಿತ್ತಲ್ಲ, 1-2 ಹೆಜ್ಜೆ, ಅದೇನು ತಲೆಬಾಗಲು ಅಂತ ಹೇಳಿ ಕರಿತೀರಲ್ಲ, 1-2 ಹೆಜ್ಜೆ ಒಳಗಡೆ ಬಂದು ಅಲ್ಲಿ ನಡೀತಾ ಇರ್ತಕ್ಕಂಥ ಹೋಮ ಹವನಗಳನ್ನ ಆ ದಲಿತರ ಕೇತ ನೋಡ್ತಾ ಇದ್ದಾನೆ. ಹೋಮ ಕುಂಡಾದ ಒಳಗಡೆ ಒಂದೇ ಸವನ ಉರಿಯಕತ್ತದ. ಸುತ್ತೆಲ್ಲ 4-6 ಜನ ವಿಪ್ರರು ಕುಂತಾರ. ಆ ನಮಸ್ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ವರುಣಾಯ ಚ ವೇದ ಘೋಷ ನಡೆದದ. ಆಗ್ನೇಯ ಸ್ವಾಹ ಆಗ್ನೇಯ ನಮ, ಹೀಗೆ ಅಲ್ಲಿ ಹವಿಸ್ಸನ್ನ ಬಿಡ್ತಾ ಇದ್ದಾರೆ. ಇದನ್ನ ಮೈ ಮರೆತು ನೋಡ್ಕೊಂತ ನಿಂತಿರ್ತಕ್ಕಂಥ ಸಮಯದೊಳಗ ಆ ಮನೆಯ ಯಜಮಾನ ನರಸಿಂಹ ಪೆದ್ದಿ ಎಂಬತಕ್ಕಂಥವನು ತನ್ನ ಮನೆಯ ಬಾಗಿಲಿನೊಳಗೆ ಯಾರೋ ನಿಂತು ನಾವು ಮಾಡ್ತಾ ಇರ್ತಕ್ಕಂಥ ಈ ಪೂಜೆಯನ್ನ ನೋಡ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನ ಯಾವಾಗ ಅವನ ಗಮನಕ್ಕೆ ಬಂತೋ, ಹೀಗೆ ನೋಡಿದ್ದೇ ತಡ, ಕೆಟ್ಟೋಯ್ತು ಧರ್ಮ, ನಾಶವಾಯಿತು ಧರ್ಮ. ವಿಪ್ರದ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಹೋಮ ಹವನಾದಿಗಳನ್ನ ಈ ದಲಿತರು ನೋಡ್ತಕ್ಕಂಥ ಒಂದು ಸಮಯ ಬಂತು. ಬ್ರಾಹ್ಮಣರ ಮನೆಯೊಳಗ ದಲಿತರು ಪ್ರವೇಶ ಮಾಡ್ತಕ್ಕಂಥ ಸಮಯ ಬಂತು. ಧರ್ಮ ಕೆಟ್ಟೋತು, ನೀತಿ ಭ್ರಷ್ಟವಾಯಿತು ಅಂತ ತಿಳ್ಕೊಂಡು ಒಂದೇ ಸವನ ಜೋರಾಗಿ ಕೂಗಿ ರಂಪಾಟ ಮಾಡ್ತಾ ಇರೋದನ್ನ ನೋಡಿರ್ತಕ್ಕಂಥ ಆ ದಲಿತರ ಕೇತ, ಓಹೋ ನನ್ನಿಂದ ಏನ್ ಅಪರಾಧ ಆತು, ಏನ್ ತಪ್ಪಾತು ಅಂತ ತಿಳ್ಕೊಂಡು ಬೆದರ್ದವನೇ ಹಂಗ ಓಡಿ 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 ಬಂದು ತನ್ನ ಮನೆಯೊಳಗ ಒಂದು ಮೂಲೆಯಲ್ಲಿ ಹಾಗೆ ಕುತ್ಕೊಂಡು ಗಡಗಡ ಅಂತ ನಡಗಕತ್ತಾನ. ನಾನು ಅಲ್ಲಿ ಹೋಗ್ಬಾರ್ದಾಗಿತ್ತೇನೋ. ಇತ್ತ ನರಸಿಂಹ ಪೆದ್ದಿ ತನ್ನ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಕರೆಸಿ, ಒಬ್ಬ ದಲಿತರ ಹುಡುಗ ಬ್ರಾಹ್ಮಣರ ಮನೆಯೊಳಗ ಪ್ರವೇಶ ಮಾಡಿದ್ದಲ್ದೇನೆ ತನ್ನ ಕಣ್ಣಾರೆ ನಾವು ಮಾಡ್ತಾ ಇರ್ತಕ್ಕಂಥ ಹೋಮ ಹವನ ಪೂಜೆಗಳನ್ನ ನೋಡ್ಯಾನ. ಅಷ್ಟೇ ಅಲ್ಲ, ನಾವು ಹೇಳ್ತಕ್ಕಂಥ ಮಂತ್ರಗಳನ್ನ ಕೇಳ್ಯಾನ. ಅವನಿಗೆ ಯಾವ ಶಿಕ್ಷೆ ಕೊಡಬೇಕು ಎಲ್ಲರೂ ನಡೆದಾರ.